ಏನಂದ್ರೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ನೀವು ಕ್ಷಮಿಸಿ. ನಿಮ್ ಜೊತೆ ನಾನು ಬಾಳೋಕೆ ನನ್ಗೊಂದೇ ಒಂದು ಅವಕಾಶ ನೀವು ಕೊಡಬೇಕಾಗಿತ್ತು. ಶರಪಂಜರ ಸಿನಿಮಾ ನೋಡಿದ್ದೀರಾ? ಹಾಗಾದರೆ ಅದರ ಹಿಂದೆ ಇರುವ ಈ ಕತೆ ನಿಮಗೆ ಗೊತ್ತಿರಲೇಬೇಕು. ಕನ್ನಡದ ಅತ್ಯಂತ ಪ್ರಭಾವಶಾಲಿ ಸಿನಿಮಾಗಳಲ್ಲಿ ಒಂದಾದ ಶರಪಂಜರ ಮೊದಲು ಒಂದು ಕಾದಂಬರಿಯಾಗಿತ್ತು. ಈ ಕಾದಂಬರಿಯನ್ನು ಖ್ಯಾತ ಲೇಖಕಿ ತ್ರಿವೇಣಿ ಬರೆದಿದ್ದರು. ತಮ್ಮ ಕಾಲಕ್ಕಿಂತಲೂ ಮುಂದಿದ್ದ ಅವರು ಮಹಿಳೆಯರ ಮನಸ್ಥಿತಿ, ಸಮಾಜದ ದೃಷ್ಟಿಕೋನ ಮತ್ತು ಮಾನಸಿಕ ಆರೋಗ್ಯದಂತಹ ವಿಷಯಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ತಮ್ಮ ಬರಹದಲ್ಲಿ ಮೂಡಿಸಿದ್ದರು. ಅವರ ಶರಪಂಜರ ಕಾದಂಬರಿಯೇ ನಂತರ 1971ರಲ್ಲಿ ನಿರ್ದೇಶಕ ಪುಟ್ಟಣ್ಣ ಕಣಗಿಲ್ ಅವರ ಕೈಯಲ್ಲಿ ಕನ್ನಡದ ಅಮರ ಚಿತ್ರವಾಗಿ ರೂಪುಗೊಂಡಿತು. ನಾಯಕಿಯಾಗಿ ಕಲ್ಪನಾ ಅವರ ಅದ್ಭುತ ಅಭಿನಯ ಈ ಕಥೆಯನ್ನು ಇನ್ನಷ್ಟು ಜೀವಂತಗೊಳಿಸಿತು. ಸಿನಿಮಾ ನಿಮಗೆ ಕಥೆಯನ್ನ ತೋರಿಸಬಹುದು, ಆದರೆ ಪುಸ್ತಕ ಆ ಪಾತ್ರಗಳ ಮನಸ್ಸಿನೊಳಗೆ ನಿಮ್ಮನ್ನ ಕರೆದೊಯ್ಯುತ್ತದೆ. ನೀವು ಈಗಾಗಲೇ ಶರಪಂಜರ ಸಿನಿಮಾ ನೋಡಿದ್ದರೆ ಅದರ ಮೂಲ ಕಾದಂಬರಿಯನ್ನ ಓದಿ. ಆಗ ಮಾತ್ರ ತ್ರಿವೇಣಿಯವರ ಬರಹದ ಆಳ, ಭಾವನೆ ಮತ್ತು ಈ ಕಥೆಯ ನಿಜವಾದ ಶಕ್ತಿಯನ್ನ ಸಂಪೂರ್ಣವಾಗಿ ಅನುಭವಿಸಬಹುದು.